ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವೀಡಿಯೋ ಏನಂತ ನೋಡ್ತಾ ಇದ್ದೀರಾ, ಬೆಡ್ರೂಮ್ ಪ್ಲಾಂಟ್ಸ್ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಬೆಡ್ರೂಮಲ್ಲಿ ಪ್ಲಾಂಟ್ ಇಡೋದು ಒಳ್ಳೇದಾ ಬೇಡವಾ ಅಂತ. ಓಕೆನಾ ಸ್ನೇಹಿತರೆ, ನೋಡಿ ಇದು ನಮ್ಮ ಮಗದ ರೂಮು, ನಮ್ಮ ದೊಡ್ಡ ಮಗಂದು. ಇಲ್ಲೇ ಅವ್ನು ವರ್ಕ್ ಫ್ರಮ್ ಹೋಮ್ ಮಾಡೋದು ಸ್ನೇಹಿತರೆ. ಇದ್ರ ಮೇಲೆ ಕುತ್ಕೊಂಡು ಮಾಡ್ತಾನೆ ನೋಡಿ. ಒಬ್ಬೊಬ್ಬರು ಹೇಳ್ತಾರೆ ಗಿಡಗಳನ್ನ ಬೆಡ್ರೂಮಲ್ಲಿ ಇಡಬಾರ್ದು, ತುಂಬ ಡೇಂಜರಸ್ಸು, ಅದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕುತ್ತೆ, ವಿಷಕರ ಅನಿಲ ಹೊರಗಡೆ ಹಾಕುತ್ತೆ, ಅದು ನಮಗೆ ತೊಂದರೆ, ಆ ಥರ ಎಲ್ಲ ಹೇಳ್ತಾರೆ. ಅದೆಲ್ಲ ಏನಿಲ್ಲ ಸ್ನೇಹಿತರೆ. ನೋಡಿ, ಏನು ವಿಷಕರಿ ಅಂದರೆ ನೋಡಿ, ಹೊರಗಡೆ ಹೋಗೋ ಗಾಡಿದು ಹೊಗೆ, ಧೂಳು, ಆ ಪೊಲ್ಯೂಷನ್, ಗಾಡಿಗಳದ್ದು ಧೂಳು ಬರುತ್ತೆ ನೋಡಿ ಸ್ನೇಹಿತರೆ, ಹೊಗೆ. ಅದೇ ತೊಂದರೆ ಸ್ನೇಹಿತರೆ ಜನರಿಗೆ. ಈ ಗಿಡಗಳಿಂದ ಜನರಿಗೆ ತೊಂದರೆ ಬಂದಿದ್ದು ಇನ್ನುವರೆಗೂ ಇನ್ಮೇಲೂ ಬರೋದಿಲ್ಲ ಸ್ನೇಹಿತರೆ. ಅದು ಸುಳ್ಳು. ಒಬ್ಬೊಬ್ಬರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಾರೆ ಒಬ್ಬೊಬ್ಬರು ವೀಡಿಯೋಗಳಲ್ಲಿ, ಗೂಗಲಲ್ಲೂ ಅದು ಒಬ್ಬೊಬ್ಬರು ಸುಮ್ಮನೆ ಹೇಳೋದು ಕೂಡ ಇದು ಮಾಡ್ತಾರೆ. ಏನೋ ರೂಮಲ್ಲಿ, ಬೆಡ್ರೂಮಲ್ಲಿ ಪ್ಲಾಂಟ್ ಇಡಬಾರ್ದು. ನೋಡಿ, ನಾವು ಹೆಂಗೆ ಮೇಂಟೈನ್ ಮಾಡ್ತೀರೋ ಆ ಥರ. ಓಕೆನಾ ಸ್ನೇಹಿತರೆ, ನೋಡಿ, ನೀವು ಪ್ಲಾಂಟ್ ಇಟ್ಟರೆ, ನೀವು ಒಳಗಡೆ ಇಡ್ತೀರಲ್ಲ ಪ್ಲ್ಯಾಂಟು, ಒಳಗಡೆ ಇಟ್ಟ ಮೇಲೆ ಅದು ವಾರಕ್ಕೊಂದ್ಸರಿ ನೀವೇನು ಮಾಡಿ ಟೇಬಲ್ ಮೇಲೇ ಇಟ್ಟು, ಒಬ್ಬೊಬ್ಬರು ಆ ಥರ ಇದು ಕೊಡ್ತಾರೆ, ಏನದು ಕ್ಲಾರಿಫಿಕೇಷನ್ ಕೊಡ್ತಾರೆ. ಏನಂದರೆ, ಇದು ಬೆಡ್ರೂಮಲ್ಲಿ ನೀರು ಹಾಕುವಾಗ ಎಲ್ಲ ಕಚ್ಚಿ ಅಂತ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಬೆಡ್ ಮೇಲೆ ಬೀಳುತ್ತೆ, ಆ ಥರ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸ್ನೇಹಿತರೆ. ಅದೆಲ್ಲ ಏನಿಲ್ಲ. ನೋಡಿ, ನಾವು ಹೆಂಗೆ ನೀಟಾಗಿ ಮೇಂಟೈನ್ ಮಾಡ್ತೀರೋ ಅದೇನೇ. ಓಕೆನಾ ಸ್ನೇಹಿತರೆ, ನೋಡಿ, ನೀವು ವಾರಕ್ಕೊಂದ್ಸರಿ ಏನು ಮಾಡ್ತೀರಾ, ಪ್ಲ್ಯಾಂಟ್ನೆಲ್ಲ ತೊಗೊಂಡು ಸಿಂಕ್ ಇರುತ್ತಲ್ಲ, ಸಿಂಕಲ್ಲಿ ನೀರು ಹಾಕ್ಕೊಳ್ಳಿ. ಇದಕ್ಕೆ ಒಂದೊಂದಾಗಿ ತೊಗೊಂಡೋಗಿ ಸಿಂಕಲ್ಲಿ ನೀರು ಹಾಕ್ಕೊಂಡು, ಅದು ನೀರು ಎಲ್ಲ ಹೀರ್ಕೊಂಡ ಮೇಲೆ ಮತ್ತೆ ಯಾವ್ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಬಿಡಿ. ಓಕೆನಾ ಸ್ನೇಹಿತರೆ, ಈ ಥರ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನೀಟಾಗಿರುತ್ತೆ. ಬೆಡ್ರೂಮಲ್ಲಿ ಪ್ಲ್ಯಾಂಟ್ ಇಟ್ರೂ ಅಷ್ಟೇ ನೀಟಾಗಿರುತ್ತೆ, ಎಲ್ಲಿ ಇಟ್ರೂ ಅಷ್ಟೇ, ಎಲ್ಲಿ ಪ್ಲ್ಯಾಂಟ್ ಇಟ್ರೂ ನೀಟಾಗಿರುತ್ತೆ. ಆ ಏರಿಯಾ ನಿಮಗೆ ನೀಟಾಗಿರುತ್ತೆ. ಕಿಚನಲ್ಲಿ ಇಟ್ರೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಎಲ್ಲೂ ನಿಮಗೆ ಗಲೀಜಾಗೋದಿಲ್ಲ, ನೀಟಾಗಿರುತ್ತೆ. ಓಕೆನಾ ಸ್ನೇಹಿತರೆ, ನೋಡಿ, ಇದು ಫಿಲೋಡೆಂಡ್ರನ್ ಗಿಡ, ಇದು ಪಿಂಕ್ ಅಗ್ಲೋನಿಮಾ, ಲಿಪ್ಸ್ಟಿಕ್ ಅಗ್ಲೋನಿಮಾ ಅಂತಾರಲ್ಲ ಅದು ಸ್ನೇಹಿತರೆ. ನೋಡಿ, ಇದು ಫಿಡಲೀಫ್ ಪಿಗ್, ಇದು ಸ್ನೇಕ್ ಪ್ಲ್ಯಾಂಟ್, ಸ್ಯಾನ್ಸಿವೇರಿ ಅಂತಾರಲ್ಲ. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ನಾನು ಇದು ಗಿಡಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ, ಬೆಡ್ರೂಮ್ ಪ್ಲ್ಯಾಂಟ್ ಬಗ್ಗೆ. ಇದು ನೋಡಿ ಸ್ನೇಹಿತರೆ, ಸ್ಟ್ರೆಸ್ ಇರೋರು, ಆಮೇಲೆ ಆ್ಯನ್ಸೈಟಿ ಪ್ರಾಬ್ಲಮ್ಮು, ತುಂಬ ಟೆನ್ಷನ್ ಇರೋರು ಈ ಥರ ಬೆಡ್ರೂಮಲ್ಲಿ ಪ್ಲ್ಯಾಂಟ್ ಇಡೋದ್ರಿಂದ ಅವ್ರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ, ಆಮೇಲೆ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ರಿಂದ ನನಗೆ ಗೊತ್ತಾಯಿತು. ಓಕೆನಾ ಸ್ನೇಹಿತರೆ, ಆದ್ದರಿಂದ ನೀವೇನು ಭಯ ಪಡೋದು ಬೇಕಾಗಿಲ್ಲ. ಅದಕ್ಕೆ ಸಪ್ರೇಟ್ ಪ್ಲ್ಯಾಂಟ್ ಇದೆ ಸ್ನೇಹಿತರೆ. ಅದು ಏನು ಕೆಟ್ಟ ಇದು ಆಕ್ಸಿಜನ್ ಬಿಡೋ ಪ್ಲ್ಯಾಂಟೂ ಇದೆ. ಅದು ನೀವು ಆ ಥರ ಪ್ಲ್ಯಾಂಟ್ಗಳು ಒಳಗಡೆ ಇಟ್ಕೊಂಬಿಡಿ. ಇವಾಗ ನಾನು ತೋರಿಸಿರೋ ಪ್ಲ್ಯಾಂಟೆಲ್ಲ ನೀವು ಒಳಗಡೆ ಇಟ್ಕೊಬೋದು ಸ್ನೇಹಿತರೆ. ಇದು ಪೋಥೋಸು ನೋಡಿ, ಸ್ಪೈಡರ್ ಪ್ಲ್ಯಾಂಟು, ಆಮೇಲೆ ಅರಿಕಾಪಾಮು, ಪೀಸ್ ಲಿಲಿ, ಇದು ನೋಡಿ ಮನಿ ಪ್ಲ್ಯಾಂಟು, ಫಿಲೋಡೆಂಡ್ರಾನು, ಇದು ಝೀಝಿ, ಇದೆಲ್ಲ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ ಸ್ನೇಹಿತರೆ, ಇದು ಪರ್ಪಲ್ ಹಟ್ ಗಿಡ, ಆಮೇಲೆ ಅಲೋವಿರಾ ಕೂಡ ಇಟ್ಕೊಬೋದು ನೀವು. ಓಕೆನಾ ಸ್ನೇಹಿತರೆ, ಆಮೇಲೆ ನೋಡಿ, ಇದು ಸರ್ಕ್ಯುಲೆಂಟು, ಇದೆಲ್ಲ ನೀವು ಒಳಗಡೆ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ, ಇದೆಲ್ಲ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ ಸ್ನೇಹಿತರೆ, ನಾನಿದು ಸ್ವಲ್ಪ ನಮ್ಮ ಮಗ ರೂಮಲ್ಲಿ ನಾನು ಕಡಿಮೆ ಇಟ್ಟಿದ್ದೀನಿ ಸ್ನೇಹಿತರೆ. ನಮ್ಮಿದ್ರಲ್ಲೆಲ್ಲ 30-40 ಪ್ಲ್ಯಾಂಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ನಮಗೆ ಏನು ಅದರಿಂದ ಏನಿದೆ ನೋಡಿ, ಕರೆಂಟ್ ಹೋದಾಗಲೂ ನೀವು ಈ ಥರ ಒಳಗಡೆ ತುಂಬ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡ್ರೆ ನಿಮಗೆ ಅದು ಒಳ್ಳೆ ನಿಮಗೆ ಗಾಳಿ ಸಿಗುತ್ತೆ. ನಿಮಗೇನು ಇದು ಏನು ಒಬ್ಬೊಬ್ಬರಿಗೆ ಈ ಆ್ಯನ್ಸೈಟಿ ಪ್ರಾಬ್ಲಮ್ ಇರೋರಿಗೆ ತುಂಬ ಭಯ ಆಗುತ್ತೆ, ಒಂಥರ ಅವ್ರಿಗೆ ಉಸಿರು ಬಿಡೋಕ್ಕಾಗೋದಿಲ್ಲ. ಬೇಕಾದ್ರೆ ನೀವು ಸರ್ಚ್ ಮಾಡಿ, ಬೇಕಾದರೆ ಇದು ಗೂಗಲಲ್ಲೂ ಸರ್ಚ್ ಮಾಡ್ಬೋದು, ಇಲ್ದಿದ್ರೆ ಯೂಟ್ಯೂಬಲ್ಲೂ ಸರ್ಚ್ ಮಾಡ್ಬೋದು. ಅವ್ರಿಗೆ ನೋಡಿ ತುಂಬ ಭಯ ಆಗುತ್ತೆ, ಉಸಿರು ಬಿಡೋಕ್ಕಾಗಲ್ಲ. ಅಂಥವ್ರಿಗೆ ನೀವೇನು ಮಾಡ್ಬೋದು, ಈ ಥರ ಒಳಗಡೆ ನೀವು ಪ್ಲ್ಯಾಂಟ್ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ, ಒಂಥರ
ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ, ಒಂಥರ ಕಾಮಾಗಿರುತ್ತೆ ಸ್ನೇಹಿತರೆ. ಒಂಥರ ಗಾಳಿ ಅದು ತಣ್ಣಗೆ ಬೀಸೋ ಗಾಳಿ ಒಂಥರ ನ್ಯಾಚುರಲ್ ಆಗಿರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಗಾರ್ಡನಲ್ಲಿ ನೀವು ಒಂದು ಕರೆಂಟ್ ಹೋದ್ರೂ ಒಂದು 5 ನಿಮಿಷ ಹೋಗಿ ಗಾರ್ಡನಲ್ಲಿ ನಿಂತ್ಕೊಂಡ್ರು ಅಷ್ಟು ಚೆನ್ನಾಗಿರುತ್ತೆ. ತಣ್ಣಗೆ ಬೀಸೋ ಗಾಳಿ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ನೀವೇನು ಭಯ ಪಡಬೇಕಾಗಿಲ್ಲ, ಓಕೆನಾ ಸ್ನೇಹಿತರೆ. ಫೋನ್ ಇಡಬಾರ್ದು ಅಷ್ಟೇ. ನೀವು ಬೆಡ್ರೂಮಲ್ಲಿ ಫೋನ್ ಇಟ್ಕೊಬೇಡಿ, ಪಕ್ಕದಲ್ಲಿ ಫೋನ್ ಇಡೋದು ಅದೇ ಡೇಂಜರಸ್. ಪ್ಲ್ಯಾಂಟ್ಸ್ನಿಂದ ನಿಮ್ಗೇನು ಡೇಂಜರಸ್ಸು ಇದಾಗೋದಿಲ್ಲ. ಯಾರಾದರೂ ಸುಮ್ಮನೆ ಹೇಳ್ತಾ ಇರ್ತಾರೆ, ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ, ಓಕೆನಾ ಸ್ನೇಹಿತರೆ. ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಫೋನು ಹತ್ರ ಮಾಡಿಕೊಂಡು ನೀವು ನಿದ್ದೆ ಹೋಗೋದು ಅವಾಯ್ಡ್ ಮಾಡಿ. ಎಲ್ಲರೂ ದೂರ, ಈ ಥರ ಎಲ್ಲರೂ ದೂರ ಇಟ್ಬಿಟ್ಟು ನೀವು ಬೆಡ್ನಲ್ಲಿ ಫೋನ್ ಇಡಬೇಡಿ, ಓಕೆನಾ, ಯಾರೇ ಆಗಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇದೇ ಥರ ನೀವು ನಿಮ್ಮ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಈ ಥರ ಪ್ಲ್ಯಾಂಟ್ಗಳು ಅರೇಂಜ್ ಮಾಡಿ ಅವ್ರ ರೂಮ್ಗಳಲ್ಲಿ, ಓಕೆನಾ ಸ್ನೇಹಿತರೆ. ಅವ್ರಿಗೆ ಇಷ್ಟ ಆಗುತ್ತೆ ಒಂಥರ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಂದು ಇನ್ಸ್ಟಾ ಇದೆ, ಇನ್ಸ್ಟಾಗ್ರಾಮ್, ಅದು ಫಾಲೋ ಮಾಡೋರು ನೀವು ಫಾಲೋ ಮಾಡ್ಬೋದು, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.